ಹಾಯ್ ಅಸ್ಸಲಾಮ್ ವಲೈಕುಮ್, ವೆಲ್ಕಮ್ ಬ್ಯಾಕ್ ಟು ರಜ್ಮೀಸ್ ಫುಡ್ ಕೋರ್ಟ್. ಇವತ್ತು ನಾನು ರೈಸದು ಉಂಡೆ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಸೊ ಅದಕ್ಕೋಸ್ಕರ ನಾನು 2 ರೀತಿಯ ರೈಸ್ ತಗೊಂಡಿದ್ದೇನೆ. ಒಂದು ನಾವು ಅನ್ನ ಮಾಡ್ತೇವಲ್ಲ ಆ ರೈಸ್, ಮತ್ತೊಂದು ರೇಷನಲ್ಲಿ ಸಿಗುವಂತಹ ವೈಟ್ ರೈಸ್, ಬೆಳ್ತಿಗೆಲ್ಲ ವೈಟ್ ರೈಸ್ ಸಿಗ್ತದಲ್ಲ ಅದು. 2 ಕೂಡ ರೋಸ್ಟ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಅಂದರೆ ಪೌಡರ್ ಥರ ಮಾಡಬೇಕು. ಈ ರೀತಿ ಹುಡಿ ಮಾಡಿ ಇಡಬೇಕು. ನೋಡಿ ಈ ರೀತಿ ಪೌಡರ್ ಅಂದರೆ ಫೈನ್ ಪೌಡರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈಗ ಕೊಬ್ಬರಿಯನ್ನು ಇದನ್ನು ಕೂಡ ಹಾಗೆ ತುಂಬ ಹುಡಿಯಲ್ಲ, ಕ್ರಶ್ಡ್ ಆಗಿ ಮಾಡಿ ಕ್ರಶ್ಡ್ ಕೊಬ್ಬರಿಯನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಅಂದರೆ ಗ್ರೇಟೆಡ್ ಕೊಕೊನಟ್ ಉಂಟಲ್ಲ ಅದಕ್ಕಿಂತ ನಮ್ಮ ನಾರ್ಮಲ್ ಕೊಕೊನಟ್ ಇದೆಯಲ್ವ ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಇರ್ತದೆ ಕೊಬ್ಬರಿ ಹಾಕಿದರೆ. ಸೊ ಅದನ್ನು ನಾವು ಕ್ರಷ್ ಮಾಡಿ ಅಂದರೆ ಸ್ವಲ್ಪ ಹುಡಿ ಆಗೋ ತನಕ ಕ್ರಷ್ ಮಾಡಿ ಪುನಃ ಇದಕ್ಕೆ ಮಿಕ್ಸ್ ಮಾಡಿ ಅಕ್ಕಿ ಹುಡಿ ಉಂಟಲ್ಲ ಅದಕ್ಕೆ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸೊ ಈಗ ಬಾದಾಮ್, ನಿಮ್ಮಲ್ಲಿ ಯಾವುದೆಲ್ಲ ನಟ್ಸ್ ಉಂಟು ಎಲ್ಲ ಕೂಡ ಹಾಕ್ಬೋದು. ಸೊ ಈಗ ಬಾದಾಮನ್ನು ಕೂಡ ಹಾಗೆ, ಪೌಡರ್ ಅಲ್ಲ ಇದು ಕೂಡ ಹಾಗೆ ಸ್ವಲ್ಪ ಸಣ್ಣಗೆ ಅಂದರೆ ಸಣ್ಣಗೆ ಕ್ರಷ್ ಮಾಡಿ ಇದಕ್ಕೆ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಆಯಿತು. ಇದು ಏಲಕ್ಕಿ ಹುಡಿ, ಇದು ಸಹ ಹಾಗೆ ಇಡೀ ಏಲಕ್ಕಿಯನ್ನು ಹುಡಿ ಮಾಡಿ ಹಾಕಿದರೆ ಆಯಿತು. ಸೊ ಈಗ ನಾನು ಬೆಲ್ಲ ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು, ಯಾವ ರೀತಿ ನಿಮಗೆ ಸ್ವೀಟ್ ಬೇಕು ಹಾಗೆ ನೀವು ಹಾಕಿದ್ದು ಬ್ಲ್ಯಾಕ್ ಬೆಲ್ಲ ಹಾಕಿದ್ದೇನೆ. ಸೊ ಇದು ಕೂಡ ಹಾಗೆ ಇದನ್ನು ಸ್ವಲ್ಪ ಹುಡಿ ಮಾಡಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಬೇರೆ ಎಂತ ಹಾಕಲಿಕ್ಕಿಲ್ಲ, ಇಷ್ಟೇ. ಇನ್ನು ಇದಕ್ಕೆ ಹಾಕುವಂಥದ್ದು ತುಪ್ಪ ಮಾತ್ರ. ಸೊ ಅದು ನಿಮಗೆ ಎಷ್ಟು ಟೇಸ್ಟ್, ತುಂಬ ಹಾಕಿದಷ್ಟು ಟೇಸ್ಟ್ ಹೆಚ್ಚು. ಸೊ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಆಯಿತು. ಗೀ ಕೂಡ ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಚೆಂದ ಮಿಕ್ಸ್ ಆದ ನಂತರ ಲಡ್ಡು ಥರ ಶೇಪ್ ಕೊಟ್ಟರೆ ಆಯಿತು. ಸಣ್ಣ ಸಣ್ಣ ನಿಮಗೆ ಯಾವ ರೀತಿ ಬಾಲ್ ಬೇಕು, ಸಣ್ಣ ಬಾಲ್ಸ್ ಥರ ಕೂಡ ಮಾಡ್ಬೋದು ಲಡ್ಡು, ಅಥವಾ ಮೀಡಿಯಮ್ ಸೈಜ್ ಕೂಡ ಮಾಡ್ಬೋದು. ಸೊ ಅದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಆಯಿತು. ತುಂಬ ಟೈಮ್ ಯೂಸ್ ಮಾಡ್ಬೋದು, ಅಂದರೆ ಒಂದು 1 ಮಂತ್ ತನಕ ಯೂಸ್ ಮಾಡಲಿಕ್ಕೆ ಆಗ್ತದೆ ಈ ರೀತಿ ಮಾಡಿಟ್ಟು. ಗಾಳಿ ಹೋಗಬಾರ್ದು. ಸೊ ಕಂಟೈನರಲ್ಲಿ ಹಾಕಿ ಅಂದರೆ ಕ್ಯಾಪ್ ಗಟ್ಟಿ ಇರಬೇಕು, ಅಂದರೆ ಗಾಳಿ ಎಲ್ಲ ಹೋಗಬಾರ್ದು ಒಳಗಡೆ. ಸೊ ಹಾಗೆ ನೀವು ಹೀಗೆ ಗಟ್ಟಿ ಉಂಡೆ ಮಾಡಬೇಕು, ಮಾಡಿ ಇಟ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರ್ತದೆ, ಸಿಂಪಲ್ ಕೂಡ. ಎಲ್ಲರೊಮ್ಮೆ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.